ಅವಾಗಿಂದ ಬ್ರೋ ಬ್ರೋ ಪ್ರಜ್ವಲ್ ಬ್ರೋ ಏನಾಯ್ತು? ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹಾಯ್ ಆಲ್ ಆರ್ ಸಿ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಗಾಯ್ಸ್, ಇವತ್ತು ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ. ಅದು ಏನಂದರೆ ವಿಲೇಜ್ ಸೈಡಿಂದ ಬಂದಿರೋಂಥ ಲೊಕೇಶನ್, ಕಾಂಟ್ಯಾಕ್ಟ್ ಮಾಡಿ ಕರೆಸಿರೋಂಥ ಲೊಕೇಶನ್ ಇದು. ಆ್ಯಕ್ಚುಲಿ ಇದು ಸ್ವಲ್ಪ ಒಳಗೆ ಹೋದರೆ ವಿಲೇಜ್ ಸಿಗುತ್ತೆ ನಮಗೆ. ಅವ್ರ ಊರವರೆಲ್ಲ ಇಲ್ಲಿ ಬಂದ್ಬಿಟ್ಟು ನಾವು ದೆವ್ವನ ಕಾಣಿಸಿದೆ ರೂಪದಲ್ಲಿ ನಾವು ನೋಡಿದ್ದೀವಿ. ಯಾಕಂದರೆ ಈ ಸೈಡ್ ಬಂದ್ಬಿಟ್ಟು ಡ್ರಿಂಕ್ಸ್ ಮಾಡೋಕ್ಕೆಲ್ಲ ಹೋಗ್ತಾರಲ್ಲ, ಆ ಟೈಮಲ್ಲೆಲ್ಲ ನೋಡಿದ್ದಾರೆ. ಬಟ್ ಅದೇನು ಮಾಡಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ನಾವು ಇವಾಗ ಹತ್ರದಿಂದ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ನೋಡಬೇಕು. ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ಏನಾದರೂ ಟ್ರೈ ಮಾಡೋಣ. ಸೊ ಇವಾಗ ನಮ್ಮ ಜೊತೆಗೆ ಯಾರು ಬಂದಿದ್ದಾರೆ ಅಂದರೆ, ಬನ್ನಿ, ನಿಮಗೆ ಗೊತ್ತಾದರೆ ಕಮೆಂಟ್ ಸೆಕ್ಷನ್ ಹೇಳಿ, ಇಲ್ಲಾಂದರೆ ಇವರೇ ಹೇಳ್ತಾರೆ ನಿಮಗೆ. ಬ್ರೋ ಬನ್ನಿ, ಫಸ್ಟ್ ಟೈಮು ನಮ್ಮ ವೀಡಿಯೋಗೆ ಬರ್ತಾ ಇರೋದು, ನಮ್ಮ ಚಾನಲ್ಗೆ ಬರ್ತಾ ಇರೋದು, ವೀಡಿಯೋಗಲ್ಲ ನಮ್ಮ ಚಾನಲ್ಗೆ. ಹಾಯ್ ಎಲ್ಲರಿಗೂ, ನಾನು ಯಾರು ಅಂತ ಗೊತ್ತಿರ್ಬೋದು. ಶಾರು A-to-Z ಅವ್ರದ್ದು ಚಾನಲಲ್ಲಿ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಒಂದು ಸುಮಾರು ವೀಡಿಯೋ ಮಾಡಿದ್ದೀನಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ, ಅದಕ್ಕೆ ಅವರೇ ಕಳಿಸಿದ್ರು. ಶಾರು ಬ್ರೋ ಬಂದ್ಬಿಟ್ಟು ಕಳಿಸಿದ್ರು ಗೈಸ್. ಏನಕ್ಕಂದರೆ ಅವ್ರಿಗೊಂಚೂರು ಎಕ್ಸ್ಪೀರಿಯೆನ್ಸ್ ಆಗಲಿ, ಒಂಚೂರು ಕರ್ಕೊಂಡೋಗಿ ಬ್ರೋ ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಇಲ್ಲಿರೋ ಪ್ಲೇಸ್ ಬಂದ್ಬಿಟ್ಟು ಸೇಫ್ಟಿ, ಅಂದರೆ ದೆವ್ವ ಬಂದ್ಬಿಟ್ಟು ಏನು ಮಾಡಲ್ಲ ಅಂತ ಹೇಳಿದಲ್ಲ. ಸೊ ಓಕೆ, ಅವ್ರಿಗೊಂಚೂರು ಧೈರ್ಯ ತುಂಬಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಕಳಿಸಿದ್ರು. ಅದಕ್ಕೆ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅಂದರೆ ಹೋದ ಸತಿ ಅವ್ರ ವಿಡಿಯೋದಲ್ಲೆಲ್ಲ ಸ್ವಲ್ಪ ಹೆದರ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ತೋರ್ಸೋಣ ಧೈರ್ಯ ಅಂತ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನೋಡೋಣ. ರೆಡಿ ಇದ್ದೀರಾ? ಹಾಗಿದ್ದೀರಾ? ಮೈಂಡು ರೆಡಿ? ಓಕೆ. ಸೌಂಡು ಮರುದ್ದಾ? ಹಾಂ ಬ್ರೋ, ಮರುದ್ದು. ಸೊ ಓಕೆ ಗೈಸ್, ಸೊ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ನಿಮಗೂ ಬೋರ್ ಅನ್ಸೋದು ಬೇಡ. ಸೊ ಎಲ್ಲ ರೆಡಿ ಇದ್ದೀರಾ ಅಂತ ಅನ್ಕೊತೀನಿ. ಸೊ ಬನ್ನಿ ಗೈಸ್, ವಿಡಿಯೋ ಒಳಗೋಣ. ಬನ್ನಿ ಬ್ರೋ. ಕಾಡೆ ಇದು ಸ್ವಲ್ಪ ಆ ಕಡೆ ಊರುಗಳಿದೆ ಅಷ್ಟೇ. ಇಲ್ಲಿಂದ ಹುಡುಕ್ತೀರ? ಇವರು ಸಬ್ಸ್ಕ್ರೈಬರ್ ಮುಖಾಂತರ ಬ್ರೋ ಕಾಂಟ್ಯಾಕ್ಟ್ ಮಾಡ್ತಾರೆ. ಬನ್ನಿ ಮಾಡೋದು ಒಳಗೆ. ಮಳೆ ಬಂದಿದೆಯಲ್ಲ, ಹೋಗೋ ದಾರಿ ನೋಡಿ ಬ್ರೋ. ಹಾಂ, ಭಯ ಇದೆ. ಲೊಕೇಶನ್ ನೋಡಿನೇ ನೋಡಿ ಇಂಥ ಲೊಕೇಶನ್ ಬರೀ ಮುಳ್ಳೆ ಇದಾವಲ್ಲ ಬ್ರೋ. ಅಲ್ಲ, ಬನ್ನಿ ಒಳಗೆ ನೋಡೋದು. ಹುಷಾರಾಗಿ ಬನ್ನಿ ಬ್ರೋ, ಸಾವು ಇರುತ್ತೆ ಮಳೆ ಟೈಮು. ಹ್ಞೂ, ಕರ್ಬೇವು ಸೊಪ್ಪು ನೋಡಿ, ಎಲ್ಲ ನ್ಯಾಚುರಲ್ ಆಗಿ ಗ್ರೋ ಆಗ್ತಿದೆ. ನೋಡ್ಕೊಂಡು ಬ್ರೋ. ಹುಷಾರು ನೀವು ಬ್ರೋ. ಹಂಗ ಬನ್ನಿ, ಹಂಗೆ ಹೋಗೋದು. ಎರಡು ಕಡೆನೂ ಹೋಗ್ಬೋದು. ಹಿಂಗೆ ಇಲ್ಲೇ ದಾರಿ ಐತೆ, ಬನ್ನಿ. ಗಾಡಿ ಎರಡು ಕಡೆ ಹೋಗುತ್ತೆ. ನಾಯಿತು ಬ್ರೋ. ಗೆಜ್ಜೆ ಸೌಂಡ್ ಬ್ರೋ, ಗೆಜ್ಜೆ ಸೌಂಡ್ ಬ್ರೋ. ಬ್ರೋ ಕೇಳಿಸ್ತಿದ್ಯಾ? ಇನ್ನೂ ಎಂಟ್ರಿನೇ ಆಗಿಲ್ಲಲ್ಲ ಬ್ರೋ. ಯಾರಾದರೂ ಇದ್ದೀರಾ? ಹಲೋ, ಬನ್ನಿ ಬ್ರೋ. ಏನಪ್ಪ ಗೊತ್ತಾಗ್ತಿಲ್ಲ, ಗೆಜ್ಜೆ ಸೌಂಡ್ ಕೇಳಿಸ್ತೈತೆ. ಗೆಜ್ಜೆ ಸೌಂಡ ಇಲ್ಲ ಪಕ್ಷಿ ಕಿರ್ಚಿದ್ರೆ ಗೊತ್ತಾಗ್ತಿಲ್ಲ. ಬನ್ನಿ ಬ್ರೋ. ಗೆಜ್ಜೆ ಸೌಂಡ್ ಆಗ್ಲಿಂದ ಕೇಳಿಸ್ತೈತಲ್ಲ. ಈಗೇನೋ ಬಂದಿದ್ದು. ಬನ್ನಿ ನೋಡೋಣ ಏನಂತ. ಇವಾಗಿಲ್ಲ ಅಲ್ಲ,
ನಿಂತು ನೋಡಿ. ಏನೋ ಶಾಲಾ ಥರ ಕಾಣಿಸ್ತಿದೆ. ಓಕೆ ಬನ್ನಿ. ಓ ಇಲ್ಲೊಂದು ಕರ್ಬೇವು ಮರ ಇದೆ. ಮತ್ತೆ ಹೋಯ್ತು ಬ್ರೋ. ನನಗೇನು ಇದು ಅನ್ನಿಸ್ತಿದೆ. ಬನ್ನಿ ಬ್ರೋ ಬನ್ನಿ. ಅಲ್ಲ ಪಕ್ಷಿದು ಫಾರೆಸ್ಟ್ ಅಲ್ಲ, ಮೇ ಬಿ ಇರ್ಬೋದು. ಹಾಂ ಬರಲೇಬೇಕು. ಬ್ರೋ ಇಲ್ಲಿ ದಾರಿ ಐತೆ ಬ್ರೋ, ನೋಡಿ ತಾನೇ. ಗಾಡಿ ಹೋಗ್ಬೋದು. ಹೋಗೋಕೆ ಮಾಡ್ಕೊಂಡಿರ್ತಾರೆ. ಏನು ಬ್ರೋ ನಾಯಿ ಇಲ್ಲ ಬ್ರೋ. ಇಲ್ಲೊಂದಿದೆ ನೋಡಿ. ಇಲ್ಲೇ ದಾರಿ ಇರೋದು. ಏನೋ ಬಿತ್ತು ಬ್ರೋ. ಬ್ರೋ ದಾರಿ ಇದೆ ನೋಡಿ ಇಲ್ಲಿ. ಇದು ಬೀಜ ಬಿತ್ತು ಬ್ರೋ. ಬ್ರೋ ಏನು ಬ್ರೋ ಇದು, ಏನೋ ಬೀಳ್ತೈತೆ ಅಂದ್ರೆ ಇದ್ರದ್ದು ಬೀಜ ಏನಾಗ್ತೈತೆ. ಹಾಂ ಇಲ್ಲಿ ಮರದ ಮೇಲೆ ಮರದ್ದು ಕೊಂದಾಗ ಏನು ಬ್ರೋ ಮರದ ಮೇಲಿಂದ ಏನೋ ಬೀಳ್ತೈತೆ ಬ್ರೋ. ಗಾಳಿಗೆ ಏನೋ ಬೀಳ್ತೈತೆ. ಏನು ತೆಂಗಿನಕಾಯಿ ಗೊತ್ತಿಲ್ಲಪ್ಪ ನಂಗೆ. ಇದ್ರದ್ದು ಬೀಜ ಅನ್ನಿಸ್ತೈತೆ. ಅಲ್ಲೋಡಿ ಅಲ್ಲೋಡಿ. ಬ್ರೋ ಏನಿದು ಗೊತ್ತಿಲ್ಲ ಬ್ರೋ ಏನಂತ. ಯಾರು ಇದ್ದೀರಾ ಮೇಲೆ? ಮೇಲೆ ಯಾರು ಇರ್ತಾರೆ ಬ್ರೋ? ಮರ್ದಾರ ಹುಳ ಎಲ್ಲ ಬಾಯಿಗೆ ಹೋಗ್ತೈತೆ. ಹುಳ ಬಾಯಿಗೆ ಹೋಗ್ತೈತಾ? ಬನ್ನಿ ಹೋಗೋದಣ್ಣ. ದಾರಿ ಐತೆ ಎಲ್ಲ. ಎಲ್ಲಿಗೆ ಹೋಗುತ್ತೆ ಹೋಗೋಣ. ಏನಿದು ಬ್ರೋ ಈ ಮರದಲ್ಲಿ ಏನೋ ಇದೆ ಬ್ರೋ. ಅಲ್ಲ ಏನು ಹಿಂಗ ಬೀಳೋದು? ಈ ದಾರಿ ಹಿಂಗಿದೆ ನೋಡಿ. ಸಕ್ಕದಾಗಿದೆ ಅಲ್ಲ ನೋಡಿ. ಹಿಂಗಿರ್ಬೇಕಪ್ಪ ನಮಗೆ ಲೊಕೇಶನ್ ಅಂದರೆ. ಇಷ್ಟು ಕತ್ಲೆ ಡಾರ್ಕಲ್ಲಿ ಈ ಥರ ಇದ್ರೆ ನಿಮಗೂ ಧೈರ್ಯ ಇದ್ದಂಗೆ ಇರುತ್ತೆ ಅಲ್ಲ. ಇಷ್ಟು ದಿನ ಇವಾಗ ಅವ್ರ ಚಾನಲಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ ಬ್ರೋ ಇಷ್ಟು ಒಂದು ತುಂಬ ದಿನ ಗ್ಯಾಪ್ ಆಗಿ ಭಾಳ ದಿನ ಆಯಿತು ಬ್ರೋ ಗ್ಯಾಪು. ಇವಾಗ ಅವ್ರ ಚಾನಲಲ್ಲಿಗೂ ನನ್ನ ಚಾನಲ್ಗೆ ಏನು ಡಿಫ್ರೆನ್ಸ್ ಅಂದರೆ ನಿಮ್ಗೆ ಏನು ಅನ್ನಿಸ್ತಿದೆ? ಅಂದರೆ ಇನ್ನೂ ಅನಿಸಿಲ್ಲ. ಲಾಸ್ಟಲ್ಲಿ ಓಕೆ ಓಕೆ ಓಕೆ. ಲಾಸ್ಟಲ್ಲಿ ವೀಡಿಯೋದಲ್ಲಿ ಹೆಂಗೆ ಅನಿಸುತ್ತೆ? ಓಕೆ. ಹಾಂ ಯಾಕೆ ಬ್ರೋ? ಹಾಂ ಇಲ್ಲೇನೋ ಸೌಂಡ್ ಬರ್ತೈತೆ ಬ್ರೋ ನನಗೆ. ಈ ಸೈಡಲ್ಲೂ ನಂಗೆ ಸೌಂಡ್ ಬರ್ತೈತೆ. ಇಲ್ಲೊಂದು ಬೇವಿನ ಮರ ಇದೆ. ಗೊತ್ತಿಲ್ಲಪ್ಪ. ಯಾವ ಲೊಕೇಶನ್ ಈ ಥರ ಅನ್ನಿಸ್ತಿಲ್ಲ ನನಗೆ. ಹೌದಾ? ಬನ್ನಿ ನೋಡೋ ಎಲ್ಲಿವರೆಗೂ ಹೋಗುತ್ತೆ ನೋಡೋಣ. ಇರಬೇಕು ಕ್ಯಾಪ್ಚರ್. ಎಲ್ಲಿ ಝೂಮ್ ಮಾಡಿ ಬ್ರೋ. ಸಮಾಧಿ ಬ್ರೋ. ಗೋರಿ ತಾನೆ? ಗೋರಿ. ಬ್ರೋ ಬ್ರೋ ಮರದ ಮೇಲೆ ಏನಾರ ಬ್ರೋ ಯಾರು ಅವಾಗಿಂದ ಅದೇ ನಮ್ಮನ್ನು ಯಾರು ಅಬ್ಸರ್ವ್ ಮಾಡ್ತಿದ್ದಾರೆ ಬ್ರೋ? ಏನೋ ಇದೆ ಬ್ರೋ. ನನಗೇನೋ ನಿಮ್ಗೇನು ಅನ್ನಿಸ್ತೈತೆ ನೋಡಿ. ಇದು ಗೋರಿ. ಗೋರಿ ಐತೆ. ಗೋರಿ ಐತೆ ಬ್ರೋ ಹೋಗಕ್ಕೆ ಬಿಡ್ತಿಲ್ಲ ಬ್ರೋ ಅದು. ನನ್ಗೆ ಗೊತ್ತಿರಂಗೆ ಸೆಂಟ್ರಲ್ಲಿ ಸಿಕ್ಕಾಕೊಂಡಿದೀವ. ಈ ಕಡೆ ಗೋರಿ, ಈ ಕಡೆ ಅದು ಹೋಗಕ್ಕೆ ಬಿಡ್ತಿಲ್ಲ ಈ ಕಡೆ. ಅದಕ್ಕೆ ಬ್ರೋ ನನ್ಗೆ ಗೊತ್ತಿರಂಗೆ ಅದಕ್ಕೆ ಅಲ್ಲಿ ಹೋಗ್ಬಾರ್ದು ಅಂತ ನಮ್ಗೇನೋ ಮಾಡ್ತಿತ್ತು ಅನ್ಸುತ್ತೆ ಅದು ಮರದ ಹತ್ರ. ಹಾಂ ಮೋಸ್ಟ್ಲಿ ಇರ್ಬೋದು. ಅದೇ ಹಂಗೆ ಇರ್ಬೋದು ಅನಿಸ್ತೈತೆ ನನಗೆ. ಬನ್ನಿ ನೋಡೋಣ ಏನಿದೆ ಆ ಥರದ್ದು ಅಂತ. ಹಂಗೆ ಕವರ್ ಮಾಡ್ತಾ ಇರಿ ಬ್ರೋ. ನಮ್ಮ ಹಿಂದೆ ಏನಾದ್ರು ಹಿಂದೆ ಬರ್ತಿದ್ಯಾ ಅಂತ. ಮುಂದೆ ಐತೆ ಅಷ್ಟೇ. ಫಸ್ಟ್ ಮುಂದೆ ನೋಡೋದು. ಬನ್ನಿ ಹಿಂದೆ ಇರಿ. ಇಲ್ಲೊಂದೇನೋ ಜಾಗ ಹೋಗ್ತಿದೆ.
ಹೋರಿ ಹಿಂದೆ ಏನೋ ಐತೆ. ಓ ಒಳ್ಳೆ ವ್ಯೂ ಐತೆ ಬ್ರೋ. ಇಲ್ಲಿಂದ ದಾರಿನೂ ಐತೆ. ಈ ಕಡೆ ಡೆಡ್ ಎಂಡ್, ಈ ಕಡೆ ಹೋಗಂಗಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಇದು ಯಾರ್ದೋ ಅಂತ ಅನ್ನಿಸ್ತೈತೆ ಇದು ನನಗೆ. ಇಲ್ಲಿ ಬಂದು ಮಾಡಿದ್ದಾರೆ ಅಂದರೆ ಯಾರ್ದೋ ಇದು ಗೊತ್ತಿರೋ ಇದೆ ಅನ್ನಿಸ್ತೈತೆ ನನಗೆ, ಅಲ್ಲ? ಇವ್ರದೇ ಹೊಲ ಇರಬೇಕು, ಯಾರ್ದೋ ಸೈಟ್ ಇರೋ ಥರ ಅನ್ನಿಸ್ತೈತೆ ನಂಗೆ ಗೊತ್ತಿರೋಂಗಿದ್ದು. ಇಷ್ಟಕ್ಕೆ ಮಾತ್ರ ಅಷ್ಟು ಆ ಕಡೆ ಎಲ್ಲ ಫುಲ್ ಕಾಡು ಥರ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಏನೋ ಮೋಸ್ಟ್ಲಿ ಮಾಡ್ಕೊಂಡಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ನೀವೇನೋ ಇಲ್ಲಿ ಜನಗಳಿಗೆಲ್ಲ ಓಡಾಡ್ಕೊಂಡು ಎದುರಿಸ್ತಾ ಇಲ್ಲ, ನೀವು ಓಡಾಡ್ತಿರೋದೆಲ್ಲ ಕಂಡಿದೆ ಅವರಿಗೆ ಅಂತ ಹೇಳ್ತಿದ್ರು. ಸೊ ಇಲ್ಲಿ ನೀವೇ ಆಗಿದ್ದರೆ ಯಾವ್ದಾರ ಮುಖಾಂತರ ತಿಳಿಸ್ಬೋದು ನೀವು ಇಲ್ಲಿದ್ದೀರಾ ಅಂದರೆ. ಇಲ್ಲಾಂದರೆ ಹೇಳಿ ನೀವೇ ಆಗಿದ್ರೆ, ನಾವು ಅದಕ್ಕೆ ತಾನೇ ಬಂದಿರೋದು. ಹೌದು ಬ್ರೋ, ಇಟ್ಕೊಳ್ಳಿ ಒಂದು ಕೆಲಸ ಮಾಡೋಣ. ನಾನಿದು EMF ಮೀಟರ್ ತಂದಿದ್ದೀನಿ. ಅದೊಂದು ಮಾಡೋಣ, ಅದರಿಂದ ಏನಾದ್ರು ಇದೆಯೋ ಇಲ್ಲ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಲೊಕೇಶನ್ ಮಾತ್ರ ಮಸ್ತಾಗಿದೆ ಬ್ರೋ. ಸೊ ಗೈಸ್, ಇದೇ EMF ಮೀಟರ್ ತುಂಬ ಜನ ಗೊತ್ತಿಲ್ಲ ಅಂದರೆ ಇದು ನೆಗೆಟಿವಿಟಿನ ಫೈಂಡ್ ಮಾಡೋವಂಥ ಡಿವೈಸ್ ಇದು, ಓಕೆನಾ? ಐತೆ ಬ್ರೋ, ಇಲ್ಲೇನು ಬಂದೋಯ್ತು. ಇಲ್ಲಿ ಆನ್ ಮಾಡಿದಾಗ ಬಂದೋಯ್ತು. ಇಲ್ಲೇ ಮಲ್ಕೊಂಡಿದ್ದೀರಾ? ಬಂದೋಯ್ತಲ್ಲ ಬ್ರೋ. ಅದು ಎಷ್ಟಿದ್ದಕ್ಕೆ ಅನಿಸುತ್ತೆ. ಇರಿ, ಇಲ್ಲೇ ಇದ್ದೀರಾ? ಒಂದು ರೂಮ್ ಸುತ್ತದ ಏನಿದೆ ಅಂತ ನೋಡಿ. ಇವರೆಲ್ಲ ಅನ್ನಿಸ್ತೈತೆ ನೋಡಿ. ಒಂದು ಗ್ರೀನು, ಅಷ್ಟು ಗ್ರೀನಲ್ಲೇ ಐತೆ. ಸೊ ನೀವೇ ಹೇಗಿದ್ರೆ ನಮ್ಮ ಮುಂದೆ ಬರೋಕ್ಕಾಗುತ್ತಾ? ಲೈಟ್ ಆಫ್ ಮಾಡಬೇಕಾ ಇಲ್ಲ ಏನು ನಿಮಗೆ? ಲೈಟ್ ಆಫ್ ಮಾಡಿದ್ರೆ ಬರ್ತೀರಾ? ಲೈಟ್ ಆಫ್ ಬರ್ತೀರಾ ಅಂದರೆ ಇದ್ರ ಮುಖಾಂತರ ತೋರಿಸ್ಬೋದು. ಹತ್ರ ಬಂದು ಬರ್ತೀರಾ? ನಿಮ್ಮ ಕೈಲಿ ಶಕ್ತಿ ಇದೆಯಾ ಅಷ್ಟೊಂದು? ಹೇಳಿ, ಸುಮ್ಮನೆ ಇಲ್ಲಿ ಇರೋ ಜನಗಳು ಎದುರ್ತಿದ್ದಾರೆ. ಇಲ್ಲ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾ ಇಲ್ಲ ಹೇಳಿ. ಅದನ್ನು ಏನಾದ್ರು ನಿಮ್ಗೆ ಇಷ್ಟ ಇದೆಯಾ? ನಿಮ್ಗೆ ಏನು ಬೇಕು ಹೇಳಿ, ನಾವು ಮಾಡ್ತೀವಿ. ನಿಮ್ಗೇನು ಇಷ್ಟ ಇದೆ ಹೇಳಿ, ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ. ಯಾವ ನೆಗೆಟಿವಿಟಿನೂ ಫೀಲ್ ಹೊಡಿತಾನ. ಇದೇ ಲಾಸ್ಟ್. ಹೌದು. ಮತ್ತೆ ನಾವು ಬಂದಿರೋ ಜಾಗಕ್ಕೆ ಹೋಗ್ಬೇಕು. ಅಂದರೆ ಇಲ್ಲೇನು ಗೊತ್ತಾಗ್ತಿಲ್ಲ ಇಲ್ಲ ಬ್ರೋ, ನೋಡಿ ಇಲ್ಲಿ ಗ್ರೀನಲ್ಲೇ ತೋರಿಸ್ತೈತೆ ಅಂದರೆ ನಾವು ಸೇಫಲ್ಲೇ ಇದ್ದೀವಿ. ಇಲ್ಲಿ ಇಲ್ಲ. ಓಕೆ, ನೀವು ಇಲ್ಲಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಅಂದರೆ ಇಲ್ಲಿ ಏನಂತಾನೆ ಗೊತ್ತಾಗ್ತಿಲ್ಲ ನನಗೆ. ಏನಕ್ಕೆ ಈ ಥರ ಹತ್ರ ಏನಾರ ನಾವು ಹೇಳ್ತಾ ಬರ್ತಿತ್ತು. ಅಲ್ಲ, ನಮ್ಗೇನಾದ್ರು ಮಾಡ್ಬೋದಿತ್ತಲ್ಲ ನಿಮ್ಮ ಕೈಲಿ. ಆದರೆ ನಿಮ್ಗೆ ಅಷ್ಟೊಂದು ಪವರ್ ಇದೆ ಅಂದರೆ ನನಗೇನಾದ್ರು ಮಾಡೋಕ್ಕಾಗುತ್ತೆ ಅಂದರೆ ಮಾಡಿ. ಅಷ್ಟೊಂದು ನಿಮಗೆ ಪವರ್ ಇಟ್ಕೊಂಡು ಮುಂದೆ. ಇಲ್ಲ ಭಯ ಆಗ್ತಿದೆಯಾ ನಿಮಗೆ ನಾನು ಮುಂದೆ ಬರೋಕ್ಕೆ? ಇಲ್ಲ, ಏನೋ ದೂರ ಹೋಗ್ಬೇಕಾ? ಗ್ರೀನ್ ಎಲ್ಲ ಇದೆ ಬ್ರೋ, ನೋಡಿ. ಏನು ಇಲ್ಲ ಬ್ರೋ ಇಲ್ಲಿ. ಇಲ್ಲಿಲ್ಲ ಅನ್ಸುತ್ತೆ. ಇಟ್ಕೊಳ್ಳಿ, ಬ್ಯಾಗಲ್ಲಿ ಇಟ್ಕೊಬಿಡ್ತೀನಿ ಸುಮ್ಮನೆ. ಎಷ್ಟು ಎಲ್ಲ ಥರ ಕಮ್ಯುನಿಕೇಟ್ ಮಾಡೈತೆ, ಯಾವ ರೆಸ್ಪಾನ್ಸು ಸಿಗ್ತಿಲ್ಲ. ಏನಿದೆ ಇದ್ರ ಪಿಕಾಕ್ ಅನ್ಸುತ್ತಲ್ಲ. ನೋಡಿದೆ ಇಲ್ಲಿ ಯಾವ ಬನ್ನಿ, ನಾವು ಅಲ್ಲೊಂದು ಜಾಗ ಐತಲ್ಲ, ಅಲ್ಲೊಂದು ನೋಡ್ಕೊಬಿಡೋದು. ಹಿಂದೆ ಬರ್ತಾ ಇದ್ದೀರಾ?
ಬ್ರೋ ಅಲ್ಲಿ ಟಾರ್ಚ್ ಹಾಕಿ ಸ್ಮಶಾನದ ಹತ್ರ ನೋಡಿ ಝೂ ಏನಾದ್ರು ಕಾಣಿಸ್ತಿದೆ ಇಲ್ಲಲ್ಲ ಏನೂ ಇಲ್ಲ ಬ್ರೋ. ಏನು ಶಾಡೋ ಥರ ನೋಡೋ ಥರ ಕಾಣಿಸ್ತಿದೆ. ಏನೂ ಕಾಣಿಸ್ತಿಲ್ಲ. ಏನು ಏನಾಯಿತು? ಏನೋ ಆಯಿತು ಗೊತ್ತಿಲ್ಲ, ಹಿಂದೆ ಏನೋ ಆಯಿತು ಬ್ರೋ. ಈ ಕಡೆನೇ ಯಾರೋ ಅವರೇ. ಹಾಂ ಪಕ್ಕ ಆವಾಗಿಂದ ನೋಡಿ ನಾವು ಈ ಕಡೆ ಬಂದ್ವಿ, ಇಲ್ಲಿ ನೋಡಿದ್ವಿ ಸಮಾಧಿ ನೋಡಿದ್ವಿ, ಅಲ್ಲಿ ಯಾರೂ ಇಲ್ಲ. ಅಲ್ಲಿದ್ದಾಗೆ ನಮ್ಮ ಮರದ ಮೇಲೆಲ್ಲ ಹಿಂಗಾಯ್ತು. ಹೌದು ಬನ್ನಿ ನೋಡೋಣ. ಅಲ್ಲೇ ನಮ್ಗೆ ಅಲ್ಲೇ ತಾನೇ ಎಫೆಕ್ಟ್ ಆಗ್ತಿದ್ರು ಜಾಸ್ತಿ. ಅಲ್ಲೇ ಹೋಗೋಣ ಬನ್ನಿ, ಮತ್ತೆ ಅಲ್ಲೂ ಕಮ್ಯುನಿಕೇಟ್ ಮಾಡೋಕೆ ನೋಡೋದ. ನಮ್ಗೆ ಅಲ್ಲೇ ಅಲ್ಲಿ ಏನಂತ ಗೆಜ ತೊಂಡ್ರ ಇಲ್ಲ ಆವಾಗಲೇ ಥರ ಬರ್ತಾನೆ ಮತ್ತೆ ಅಲ್ಲಿ ಬರ್ತಿತ್ತಲ್ಲ ಅಲ್ಲೇ ನಮಗೇನೋ ಗೋರಿ ಇಲ್ಲೇನೋ ಒಂದ್ಸಲ ನೋಡ್ಕೋಬೇಕು. ಆಮೇಲೆ ಏನಾದ್ರು ಕಾಣಿಸ್ಕೋಬೋದು. ಇಲ್ಲ ಹಿಂದೆ ಏನಾರ ಕಾಣಿಸ್ಕೊಂಡಿದ್ರೆ ಬರ್ತಿತ್ತು. ಹಾಂ ಬ್ರೋ ಎಲ್ಲಿ ನೋಡಿ ಗೊತ್ತಾಗ್ತಿಲ್ಲ. ಅದೇ ನೋಡಿ ಬರ್ತೀನಿ ಈ ಕಡೆ ಅಂತ ನೋಡಿ ಬ್ರೋ. ಆ ಸೈಡ್ ಅಂತೂ ಅಲ್ಲ ಬ್ರೋ, ಅತ್ತಾನೆ ಆ ಸೈಡ್ ಅಂತೂ ಎಲ್ಲೂ ಇದಾಗ್ತಿಲ್ವ? ಎಲ್ಲಿ ಬ್ರೋ ಟಾರ್ಚ್ ಹಾಕಿ ಬ್ರೋ. ಬ್ರೋ ಏನು ಬ್ರೋ ಸೌಂಡು? ಹಾಂ ಬ್ರೋ 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 ಇಲ್ಲಿ ಬ್ರೋ, ಇಲ್ಲಿ ಬ್ರೋ ಬ್ರೋ ಯಾರೋ ನಡ್ಕೊಂಡು ಹೋಗ್ತಾರೆ ಬ್ರೋ. ಇಲ್ಲಿ ನೋಡಿ ಬ್ರೋ. ಯಾರು ಬರೋದು? ಯಾರು ನೀವು? ನೋಡಿದ್ರ ಬ್ರೋ ತಾನೇ? ಹಾಂ ಯಾರು ಬರೋದು ಹೋಗಿದ್ದು? ನನಗೆ ಯಾರೋ ಜನ ಥರ ಅನ್ನಿಸ್ತೈತೆ, ಯಾರೋ ಮನುಷ್ಯರ ಥರ ಅನ್ನಿಸ್ತು. ಅಂದರೆ ಮನುಷ್ಯರ ಥರ ಫೀಲ್ ಆಯಿತು ನನಗೆ. ಡೌಟ್ ಬ್ರೋ, ಡೌಟ್ ಅನ್ನಿಸ್ತೈತೆ. ಬನ್ನಿ ನೋಡೋದು ಬ್ರೋ. ಶಾಡೋ ಥರ ಇರಲಿಲ್ಲ ಬ್ರೋ, ಕೈ ಕಾಲೆಲ್ಲ ಇತ್ತು ನಡ್ಕೊಂಡು ಹೋಗ್ತಿದ್ರು. ಬನ್ನಿ ನಿಧಾನಕ್ಕೆ ಬನ್ನಿ. ಅಲ್ಲಿ ಹೋಗ್ತಿದ್ರು ನೋಡಿ ಬ್ರೋ. ಬನ್ನಿ ಬ್ರೋ, ಅಲ್ಲಿ ಹೋಗ್ತಾನೆ. ಕತ್ಲೆ ಬ್ರೋ, ಕತ್ಲೆಲ್ಲಿ ಹೆಂಗೆ ಹೋಯ್ತು ಅನ್ನಿಸ್ತು. ಎಲ್ಲಿ ಕಾಣಿಸ್ತಿಲ್ಲ ಹಂಗೆ ಇಲ್ಲಿ ಬ್ರೋ. ಎಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ಬನ್ನಿ ಇಲ್ಲೆಲ್ಲ ಹೋದ ಬ್ರೋ, ಮಾಯ ಆಗುತ್ತಾ ತಾನೇ? ಇಲ್ಲಿಂದ ಮಾಯ ಅಂದರೆ ಮನುಷ್ಯರಲ್ಲ ಬ್ರೋ, ಪಕ್ಕ ಬ್ರೋ. ಸೌಂಡ್ ಅಂತಾನೆ ಗೊತ್ತಿಲ್ಲ ಬ್ರೋ. ನೋಡ್ತೀನಿ ಇಲ್ಲಿ ಬ್ರೋ. ಹಿಂಗಿಂದ ಅವ್ನು ಬಿಡಬಾರ್ದು ಗೊತ್ತಾ? ಹಿಂಗಿಂದ ತಾನೇ ಬಂದಿದ್ದ. ಅದೇ ಏನಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಇಲ್ಲ ಯಾಕೆ ಬ್ರೋ? ಏನಾಯ್ತು? ಯಾರು ಇಲ್ಲಲ್ಲ ಅವರಲ್ಲಿ. ಅಯ್ಯೋ ಮರದ ಮೇಲೆ ಯಾರು ಇಲ್ಲ ಬ್ರೋ ಅವಾಗಿಂದ. ಬ್ರೋ ಬ್ರೋ ಪ್ರಜ್ವಲ್ ಬ್ರೋ ಬ್ರೋ ಏನಾಯ್ತು ಬ್ರೋ? ಯಾಕೆ ಪ್ರಜ್ವಲ್ ಬ್ರೋ? ಇರಿ ಪ್ರಜ್ವಲ್ ಬ್ರೋ, ಯಾಕೆ ಬ್ರೋ? ಏನಾಯ್ತು ನಿಮಗೆ ಪ್ರಜ್ವಲ್ ಬ್ರೋ? ಯಾರು ನೀವು? ಇಲ್ಲಿ ಯಾರೋ ಇರಿ, ಇಲ್ಲಿ ಯಾರೋ ಏನೋ ತೊಂದರೆ ಮಾಡ್ತಿದ್ರು ಅಂತ ಬಂದಿದ್ದು. ನಿಮ್ಮ ಜಾಗ ಅಂತ ಗೊತ್ತಿರ್ಲಿಲ್ಲ. ಯಾರು ನೀವು? ಮನುಷ್ಯರ ಇಲ್ಲ ಏನು? ಗೈಸ್ ಇದು ಯಾವುದೋ ದೇವರು ಬ್ರೋ. ಬ್ರೋ ಪ್ರಜ್ವಲ್ ಬ್ರೋ, ಆಯ್ತು ಇಲ್ಲಿಂದ ಹೋಗ್ತೀವಿ. ನಿಮ್ಗೇನು ಬೇಕು ಹೇಳಿ, ಇಲ್ಲಿಂದ ಹೋಗ್ತೀವಿ. ನಿಮ್ಗೇನು ಬೇಕು ಹೇಳಿ ಬ್ರೋ.
ಪ್ರಜ್ವಲ್ ಬ್ರೋ ಪ್ರಜ್ವಲ್ ಬ್ರೋ ಪ್ರಜ್ವಲ್ ಬ್ರೋ ಪ್ರಜ್ವಲ್ ಬ್ರೋ ಎಲ್ಲ ಏನು ನೀರು ಇಲ್ಲಲ್ಲಪ್ಪ. ಪ್ರಜ್ವಲ್ ಬ್ರೋ ಪ್ರಜ್ವಲ್ ಬ್ರೋ ಪ್ರಜ್ವಲ್ ಬ್ರೋ ಬ್ರೋ ಎದ್ದಾಳಿ ಬ್ರೋ, ಏನಾಯ್ತು ಎದ್ದಾಳಿ ನನ್ನ ಚಪ್ಪಲಿಯಲ್ಲಿ ಬ್ರೋ ಇದೇನು ಬ್ರೋ ಇದು ಬ್ರೋ. ನೀವು ಚಪ್ಪಲಿ ಅಲ್ಲ, ಫಸ್ಟ್ ಎದ್ದಾಳಿ, ನೀವು ಹೇಳ್ತೀನಿ. ಬ್ರೋ ಏನಾಯ್ತು ಬ್ರೋ? ನೀವು ಎದ್ದಾಳಿ ಫಸ್ಟ್ ಎದ್ದು ನಿಂತ್ಕೊಳ್ಳಿ. ಇಲ್ಲ ಇರಿ, ಒಂದು ಸ್ವಲ್ಪ ಸಮಾಧಾನ ಮಾಡಿ. ಮುಳ್ಳೈತೆ ಬ್ರೋ ಇಲ್ಲಿ, ಏನಾಯ್ತು ಬ್ರೋ ನಿಮಗೆ? ಫಸ್ಟ್ ಸಮಾಧಾನ ಮಾಡ್ಕೊಳ್ಳಿ ಬ್ರೋ. ಇಲ್ಲಿ ಮನುಷ್ಯ ಅಲ್ಲ ಬ್ರೋ ಇರೋದು, ಇಲ್ಲಿ ಯಾವುದೋ ದೆವ್ವ ಇರೋದು ಬ್ರೋ, ದೇವ್ರು ಇರೋದು ಬ್ರೋ. ಏನಾಯ್ತು ಬ್ರೋ ನಿಮಗೆ? ಇಲ್ಲಿ ಯಾವುದೋ ದೇವ್ರು ಇರೋದು ಬ್ರೋ. ನಿಮ್ಮ ಮೈ ಮೇಲೆ ದೇವ್ರು, ಕ್ಯಾಮ್ರಾ ಇಲ್ಲೇ ಐತೆ ಬ್ರೋ. ನಿಮ್ಮ ಮೈ ಮೇಲೆ ದೇವ್ರು ಬಂದಿತ್ತು ಬ್ರೋ. ಯಾರು? ಕ್ಯಾಮ್ರಾ ಎಲ್ಲ ಇಲ್ಲೇ ಐತೆ ನಿಮ್ಮ ಮೈ ಮೇಲೆ. ಏನಂತ? ಈ ದೇವ್ರು ಬಂದು ಇಟ್ಕೊಳ್ಳಿ ಫಸ್ಟ್. ಬ್ರೋ ಇದಕ್ಕೆ ನನ್ನ ಕೈಯಲ್ಲಿ ಇತ್ತು ಬ್ರೋ. ಇದು ಎಲ್ಲಿಂದ ಬ್ರೋ ಬಂತು? ಬೇವಿನ ಸೊಪ್ಪು ಎಲ್ಲಿಂದ ಬಂತು ಏನು? ನಾನು ಆ ಕಡೆ ಬ್ರೋ, ಇಲ್ಲಿ ಮರ ಇಲ್ಲೇ ಐತಲ್ಲ ಬ್ರೋ. ಅಲ್ಲ, ಮರ ನೋಡ್ತಾ ಇದ್ದೀನಿ. ಅದು ಹೆಂಗೋದ್ರು ಏನು ಮಾಡಿದ್ರು, ಹಿಂಗೆ ಹೋಗಿ ಬರೋಷ್ಟೊತ್ತಿಗೆ ನಿಮ್ಮ ಮೈ ಮೇಲೆ ದೇವ್ರು ಬಂದು ಒಳ್ಳೆ ಇದ್ರ ಥರ ಆಡಿದ್ರಿ ಬ್ರೋ. ಬ್ರೋ ಬ್ರೋ ಅದು ದೇವ್ರ ಕಾಲೇನೋ ಮುಳ್ಳು ಚುಚ್ಚಂಗೆ ಅನ್ನಿಸ್ತೈತೆ ಬ್ರೋ. ಒಂಥರ ಅನ್ನಿಸ್ತೈತೆ ಮೈಯೆಲ್ಲ ಹೊಡೆದಂಗೆ. ಇಲ್ಲೇನೋ ಇದೆ ಬ್ರೋ. ಬ್ರೋ ಅಲ್ಲಿ ನೋಡಿ ಬ್ರೋ. ಬ್ರೋ ಏನದು ಬ್ರೋ ಏನೋ ದೇವ್ರು ಅನ್ನಿಸ್ತೈತೆ ಬ್ರೋ, ನಂಗೆ ಗೊತ್ತಿರಂಗೆ. ಬ್ರೋ ಇರಿ ನೀವು ಹೋಗ್ಬೇಡಿ, ಇರಿ ಒಂದು ನಿಮಿಷ. ಬ್ರೋ ಚಪ್ಪಲಿ ಬಿಚ್ಬಿಡೋದಾ? ಚಪ್ಪಲಿ ಬಿಚ್ಚು ಇರಿ, ನೀವು ಇಲ್ಲೇ ಇರಿ ಒಂದು ನಿಮಿಷ. ಏನು ಬ್ರೋ ಇದು? ಬ್ರೋ ಮುಳ್ಳಿದೆ ನೋಡ್ಕೊಂಡು. ಏನಿದೆ ಬ್ರೋ? ಮುಳ್ಳಿದೆ ನೋಡ್ಕೊಂಡು ಬ್ರೋ. ಏನಿದು? ದೇವ್ರ ತಾನೆ? ಹ್ಞೂ ಬ್ರೋ, ಏನೋ ದೇವ್ರು ಅನ್ನಿಸ್ತೈತೆ ಬ್ರೋ. ದೇವರು ಇಲ್ಲಿರೋದೇ ದೇವ್ರ ಜಾಗ. ಅದು ಇಲ್ಲಿ ನನ್ನ ಜಾಗದಲ್ಲಿ ಏನಕ್ಕೆ ಬಂದಿದೆ ಅಂತ ಕೇಳ್ದು. ಹೌದಾ? ಹೋಗ್ಬಿಡು ಅಂತ ನಾನು ಹೇಳಿದೆ. ಸರಿ ಆಯ್ತು, ನಿಮ್ಗೆ ಏನು ಬೇಕು ಹೇಳಿ ಅಂತ ಅಷ್ಟೊತ್ತಿಗೆ ಹೋಗ್ಬಿಡ್ತು ಬ್ರೋ. ಅದು ಹೌದಾ ಬ್ರೋ? ಪಕ್ಕ ದೇವ್ರೇ ಬ್ರೋ. ಹೋಗ್ಬಿಡನ್ ಬನ್ನಿ. ಬೇಡ ಬ್ರೋ, ನೋಡಿ ಇಲ್ಲಿ ಅಲ್ಲಿ ಹೇಳ್ಬಿಟ್ಟು ಹೋಗೋಣ. ಇರಿ, ನೀವು ಫಸ್ಟ್ ಹೋಗಿ ಏನಾರ ಹೇಳಿ ನೀವು. ನಿಜ. ಸೊ ದೇವ್ರೆ, ನಾವು ಬಂದಿದ್ದು ನಂಗೆ ನಿಜ ನೀವು ಇದೆಯಾ ಅಂತ ಗೊತ್ತಿಲ್ಲ. ನಿಜ ನಮ್ಮಿಂದ ತಪ್ಪಾಯಿತು, ನಮ್ಮಿಬ್ಬರ ಕಡೆಯಿಂದನೂ. ನನ್ನನ್ನು ಕ್ಷಮಿಸು. ನೀನು ನೆಕ್ಸ್ಟ್ ಟೈಮ್ ಬಂದಾಗ ಪೂಜೆ ಮಾಡ್ತೀನಿ, ನಿನಗೆ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ. ನಾನು ಇಷ್ಟೊತ್ತಿಗೆ ಬರಬಾರ್ದಾಗಿತ್ತು, ನಿಜ ತಪ್ಪು ಮಾಡಿದೆ. ಇಲ್ಲಿ ಯಾರೋ ಇಲ್ಲಿ ಏನು ಅಂತ ನೋಡಿದ್ರು ಅಂತ ಹೇಳಿದ್ದಕ್ಕೂ ಅದು ಅಷ್ಟೇ ಬಂದೆ. ನೀನು ಯಾರು ಅಂತ ಗೊತ್ತಿಲ್ಲ, ನೀನು ಯಾವ ದೇವರು ಅಂತಲೂ ಗೊತ್ತಿಲ್ಲ ನನಗೆ. ನೀವು ಅಂತ ಗೊತ್ತಿದ್ರೆ ನಾನು ಬರ್ತಾ ಇರಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಏನು ಮಾಡೋದು? ದೇವ್ರು ಹೇಳ್ತು ಇಲ್ಲ ಬರಬೇಡ ಅಂತ. ಹೋಗ್ಬಿಡ. ಅಲ್ಲ, ಇದನ್ನ ಯಾರು ಬ್ರೋ ಹಾಕಿರೋದು? ಯಾವುದು? ಇದನ್ನೆಲ್ಲ ಯಾವುದು? ಹೂವಲ್ಲ ಬ್ರೋ, ಅದೇ ಬ್ರೋ. ನಂಗೆ ಗೊತ್ತಿರಂಗೆ ಇಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾರೆ ಅನ್ನಿಸ್ತೈತೆ ಬ್ರೋ. ದಿನ ಪೂಜೆ ಮಾಡ್ತಾರೆ ಅನ್ನಿಸ್ತೈತೆ ನಂಗೆ ಗೊತ್ತಿರಂಗೆ. ಅಲ್ಲ, 3 ದೇವ್ರಿದೆ ಬ್ರೋ. ಸೊ ಗೈಸ್, ನನಗೆ ಏನು ಆಗ್ತಿದೆ ಅನ್ನೋದು ನನಗೆ ನಿಜ ಗೊತ್ತಿಲ್ಲ. ಇಲ್ಲಿರೋದು ಯಾವ ದೇವ್ರು ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹೇಳಿ. ನಿಜಾಗ್ಲೂ ನನಗೆ ಮೈಯ ಒಂಥರ ಸುಸ್ತು ಅನ್ನಿಸ್ತೈತೆ. ಅಂದರೆ ಒಂದು 10 ಜನ ಹೊಡೆಯೋ ಆ ಥರ ಫೀಲ್ ಆಗ್ತಿದೆ. ಬಾಡಿ ಕಂಡೀಷನ್ ಆ ಥರ ಇದೆ ನನಗೆ. ಅಷ್ಟೊಂದು ಸ್ಟ್ರೆಂತ್ ಇಲ್ಲ. ನೀವು ಹೆಂಗೆ ಆಡಿದ್ರಿ ಬ್ರೋ? ಮೈ ಮೇಲೆ ದೇವ್ರು ಬಂದಂಗೆ. ಸೀರಿಯಸ್, ಮೈ ಮೇಲೆ ದೇವ್ರು ಬಂದಂಗೆ ಆಡಿದ್ರಿ ಬ್ರೋ ನೀವು. ಮೇ ಬಿ ನಾನು ಮಾಡಿಲ್ಲ ಬ್ರೋ. ಅದು ದೇವ್ರು ಮಾಡಿದ್ದು ಬ್ರೋ. ಮತ್ತೆ ಸೌಂಡ್ ಬರ್ತೈತೆ ಬ್ರೋ. ನಾನು ಹೇಳ್ತೀನಿ, ಹೋಗ್ಬಿಡ ನನಗೆ. ಹೋಗ್ರಾ, ತಪ್ಪಾಯಿತು, ಕ್ಷಮಿಸ್ಬಿಡು ದೇವ್ರೆ. ಮತ್ತೆ ನಾನು ನಿಮ್ಮ ಬಂದ್ಬಿಟ್ಟು ನಾನು ಪೂಜೆ ಮಾಡ್ತೀನಿ. ದೇವ್ರೆ ತಪ್ಪಾಯಿತು, ಕ್ಷಮಿಸ್ಬಿಡಪ್ಪ. ಇನ್ನೊಂದ್ಸತಿ ಬರಲ್ಲ. ಬಂದರೆ ಪೂಜೆ ಮಾಡ್ತೀವಿ. ನನಗೆ ಗೊತ್ತಿರಲಿಲ್ಲ ನೀವು ಇಲ್ಲಿದ್ದೀರಾ ಅಂತ. ನೀವಂತ ಗೊತ್ತಿರಲಿಲ್ಲ. ನೀವೇ ಹಂಗಾರೆ ಅವ್ರ ದೇವ್ರೆ ಓಡಾಡ್ತಿದ್ದೆ ಅನ್ನಿಸ್ತೈತೆ ಬ್ರೋ. ಬ್ರೋ ಇಲ್ಲೆಲ್ಲ ಬೇವಿಂದ ಇದಿದೆ ನೋಡಿ ಬ್ರೋ. ಮರನೂ ಐತೆ. ಸ್ಟಾರ್ಟಿಂಗಲ್ಲೇ ನೀವು ಹೇಳಿದಾಗೆ ನನಗೆ ಡೌಟ್ ಬಂತು ಬ್ರೋ. ನನಗೆ ಯಾಕೋ ಒಂದು ಸರಿ ಬನ್ನಿ ಬ್ರೋ, ಅಲ್ಲಿ ಹೋಗಿ ಮಾತಾಡೋಲ್ಲ. ಫಸ್ಟ್ ಹೋಗೋದು ಕ್ಯಾಪ್ಚರ್ ಮಾಡಿ, ಏನಾರು ಕಾಣಿಸ್ಬೋದು. ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿ ಏನು ಬೇಕಾದ್ರೂ ಆಗ್ಬೋದು ಇವಾಗ ನಮಗಿಬ್ರಿಗೂ. ಅಲ್ಲ, ಸೊ ನನಗೆ ಏನು ಮಾಡಿದೆ ಅಂತ ಗೊತ್ತಿಲ್ಲ ಬ್ರೋ. ಏನು ಹೇಳ್ತು ಬ್ರೋ ಅದು? ಹಾಂ, ಹಾಂ, ಹೋಗ್ಬಿಡು ಅಂತ ಅಷ್ಟೇ ಅಂತ.
ನನ್ನ ಕ್ಯಾಪ್ಚರ್ ಮಾಡಿದ್ದೀರ ತಾನೇ? ನೋಡಿ ರೆಕಾರ್ಡಿಂಗ್ ಮೇಲೆ ಐತೆ ಅಂತ. ನಿಜ ಸುಸ್ತಾಗ್ತಿದೆ ಬ್ರೋ, ನನಗೆ ಇಲ್ಲಿಂದ ಹೋದ್ರೆ ಸಾಕು ಅನ್ನಿಸ್ತೈತೆ. ಇಲ್ಲಿ ಕುತ್ಕೊಳ್ಳೋದು ಬನ್ನಿ. ನನಗೆ ಗೊತ್ತಿಲ್ಲ ಬ್ರೋ, ಏನು ಬ್ರೋ ಮಣ್ಣೆಲ್ಲ ಆಗೈತಲ್ಲ ಬ್ರೋ ಎಲ್ಲ ಮೈ ಫುಲ್ಲು. ಆಫ್ ಆಗೋಯ್ತಾ? ಇದೆ ಅಲ್ಲ ರೆಕಾರ್ಡಿಂಗ್ ಆಗಿದೆ ಅಲ್ಲ? ಇವಾಗ ಇದು ಲಾಸ್ಟು ಮಾತಾಡ್ಬಿಡೋದ ಬ್ರೋ. ಸೊ ಗೈಸ್ ನಿಜ ನನಗೆ ಬಾಡಿಯಲ್ಲಿ ಒಂಥರ ಸ್ಟ್ರೆಂತ್ ಇಲ್ಲ, ಆದರೂ ನಾನು ಮಾತಾಡ್ತಾ ಇದ್ದೀನಿ. ನಾನು ನಿಜ ಇಲ್ಲಿಂದ ನಾನು ಮತ್ತೆ ಈ ಲೊಕೇಶನ್ಗೆ ಬಂದ್ಬಿಟ್ಟು ದೇವರಿಗೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ನನ್ನ ಪೂಜೆ ಮಾಡಬೇಕು, ಮತ್ತು ಆ ದೇವರಿಗೆ ಏನಂತ ಗೊತ್ತಾಗ್ತಿಲ್ಲ. ನಿಮಗೆ ಇಲ್ಲಿರೋದು ಅದು ಏನು ಯಾವ ದೇವ್ರು ಪೂಜೆ ಮಾಡ್ತಾ ಇದ್ದಾರೆ ಅನ್ನೋದು ಕಮೆಂಟ್ ಸೆಕ್ಷನ್ ಹೇಳಿ. ನನಗೂ ಗೊತ್ತಾಗ್ತಿಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ ಇಲ್ಲಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಆಗ್ತಿರೋದು. ಏನು ಬ್ರೋ? ಬ್ರೋ ಅಲ್ಲ ನೋಡಿ ಅಪ್ಪ, ಅಲ್ಲ ದೇವ್ರು ಅಂತ ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಲ್ಲ, ಲೈವ್ ಎಕ್ಸ್ಪೀರಿಯನ್ಸ್ ನಿಜ ಅಂತ ಗೊತ್ತಿದ್ರೆ ಬರ್ತಾನೆ ಇರಲಿಲ್ಲ. ದೇವ್ರು ಓಡಾಡುತ್ತೆ ಇಷ್ಟೊತ್ತಲ್ಲಿ, ಏನಂತಾನೆ ಗೊತ್ತಾಗ್ತಿಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. ಓಡಾಡಲ್ಲ, ಬಟ್ ಅದ್ರ ಜಾಗಕ್ಕೆ ಬಂದಿದ್ದೀವಲ್ಲ ಬ್ರೋ ನಾವು, ಅದ್ರ ಜಾಗಕ್ಕೆ ಬಂದಿದ್ದೀವಿ ಅಂತ ಬರಲ್ಲ. ಅದು ಪೂಜೆ ಎಲ್ಲ ಮಾಡ್ತಾರೆ, ಅದೆಲ್ಲ ಈ ದೇವಸ್ಥಾನ ಥರ ಇದೆಲ್ಲ ಕಟ್ಟಿ. ನನ್ನ ಬಾಯೆಲ್ಲ ಕೈ ಆಗ್ತೈತಪ್ಪ, ಏನಕ್ಕಂತ ಗೊತ್ತಾಗ್ತಿಲ್ಲ. ಅದ್ರ ಮೈ ಮೇಲೆ ಬಂದೋಗಿದ್ದಕ್ಕೆ ಏನಾರು ಮೈ ಮೇಲೆ ಬಂದೋಗಿದ್ದಕ್ಕೆ ಹಂಗೆ ಕೈ ಆಗ್ತೈತ? ಕೈ ಆಗ್ತದೆ. ಅಷ್ಟು ನೀವು ಬನ್ನಿ ಹೋಗ್ಬಿಡೋಣ ಇಲ್ಲಿಂದ. ಸರಿ ಗಾಯ್ಸ್, ಸೊ ನಾನು ಮುಂದಿನ ವೀಡಿಯೋದಲ್ಲಿ ಏನಂತ ಇದ್ರ ಬಗ್ಗೆ ಲೊಕೇಶನ್ ಬಗ್ಗೆ ತಿಳಿಸ್ತೀನಿ. ನಿಜ ನಂಗೆ ಅರ್ಥ ಆಗ್ತಿಲ್ಲ, ನಿಮಗೇನು ಗೊತ್ತಿದೆಯೋ ಕಮೆಂಟ್ ಸೆಕ್ಷನ್ ಹೇಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಕ್ಯಾಪ್ಚರ್ ಆ್ಯಂಡ್ ಟಾಟಾ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಪರಿಶ್ರಮಕ್ಕೆ ನಿಮ್ಮ ಬೆಂಬಲ ನೀಡಿ. ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ QR ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮ ಪ್ರತಿಯೊಂದು ಕೊಡುಗೆಯೂ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತರುವ ಪ್ರೇರಣೆ ನೀಡುತ್ತದೆ. ಧನ್ಯವಾದಗಳು.